ಕರ್ನಾಟಕ ಸರ್ಕಾರದ ಸಾರ್ವಜನಿಕ ಶಿಕ್ಷಣ ಇಲಾಖೆಯವರು ಈಗಾಗಲೇ ಕಲಿಕಾ ಚೇತರಿಕೆ ಎಂಬ ಪುಸ್ತಕದಲ್ಲಿ ವಿದ್ಯಾರ್ಥಿಗಳಿಗೋಸ್ಕರ ಕಲಿಕಾ ಹಾಳೆಗಳನ್ನು ಸಪ್ಲೈ ಮಾಡ್ತಾ ಇದ್ದಾರೆ. ಕೆಲವು ಕಡೆ ಈಗಾಗಲೇ ಮಾಡಿದ್ದಾರೆ. ಇದರ ಪ್ರಕಾರ ಅಧಿಗಮ್ ಪತ್ರಕ್ ಛಾತ್ರೋं के लिए ಅಂದರೆ ಕಲಿಕಾ ಹಾಳೆಗಳು ವರ್ಕ್ಶೀಟ್ಸ್ ಅಭ್ಯಾಸ ಮಾಡ್ತಾ ಹೋಗೋಣ. 9ನೇ ತರಗತಿಯ ಹಿಂದಿ ವಿಷಯದ ಅಧಿಗಮ್ ಪತ್ರಕ್ ಅಂದರೆ ಕಲಿಕಾ ಹಾಳೆಗಳನ್ನು ನಾವೀಗ ನೋಡ್ತಾ ಹೋಗೋಣ. ಅದರಲ್ಲಿ ಮೊದಲನೇದು सीखने के प्रतिफल एक कहानी कविता आदि को ध्यानपूर्वक सुनकर ज्ञान प्राप्त करेंगे. ಕಥೆ, ಕವಿತೆ ಇತ್ಯಾದಿಯನ್ನು ಗಮನವಿಟ್ಟು ಕೇಳುತ್ತಾರೆ ಹಾಗೂ ಜ್ಞಾನವನ್ನು ಪಡೆಯುತ್ತಾರೆ. ಗತಿವಿಧಿ ಏಕ್ ಕಹಾನಿ ಸುನನ ಅವ್ರ ಬೋಲ್ನಾ. ಅದರಲ್ಲಿ ಮೊದಲನೇ ಆ್ಯಕ್ಟಿವಿಟಿ, ಗತಿವಿಧಿ ಅಂದರೆ ಆ್ಯಕ್ಟಿವಿಟಿ, ಕಥೆಯನ್ನು ಕೇಳುವುದು ಹಾಗೂ ಹೇಳುವುದು. ಉಸ್ಮೆ ಕಹಾನಿ ಹೈ ಬುದ್ಧಿಮಾನ್ ಕಿಸಾನ್. ಅದರಲ್ಲಿ ಬುದ್ಧಿಮಾನ್ ಕಿಸಾನ್ ಅನ್ನೋ ಕಥೆಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ನಾನು ಹಿಂದಿನ ವಿಡಿಯೋದಲ್ಲಿ ಅದರ ಕಥೆ ಮತ್ತು ಅದರ ಕನ್ನಡದ ಅರ್ಥವನ್ನು ಹೇಳಿದ್ದೇನೆ. ಈಗ ನೇರವಾಗಿ ಪ್ರಶ್ನೆಗಳಿಗೆ ಹೋಗೋಣ. अभ्यास 1.1 निम्नलिखित प्रश्नों के उत्तर चुनकर लिखिए. ಪ್ರಶ್ನೆ 1 ಕಿಸಾನ್ ಕೈಸಾ ಥಾ, ರೈತ ಹೇಗಿದ್ದ. ಅದರಲ್ಲಿ 2 ಉತ್ತರಗಳನ್ನು ಕೊಟ್ಟಿದ್ದಾರೆ. ಸರಿಯಾದ ಉತ್ತರವನ್ನು ಆ ಬಾಕ್ಸಲ್ಲಿ ನಾವು ಬರಿಬೇಕು. ಕಿಸಾನ್ ಕೈಸಾ ಥಾ, ರೈತ ಹೇಗಿದ್ದ. ಬುದ್ಧಿಮಾನ್ ಮೂರ್ಖ್. ಕಿಸಾನ್ ಕೈಸಾ ಥಾ ಬುದ್ಧಿಮಾನ್ ಥಾ, ರೈತ ತುಂಬ ಬುದ್ಧಿವಂತನಾಗಿದ್ದ. ಎರಡನೇದು ಕಿಸಾನ್ ಕೋ ರಾಸ್ತೆ ಮೇ ಕಿಸ್ನೆ ರೋಕ. ಆ ರೈತನನ್ನು ಅವನದ್ದು ವಾಪಸ್ ಬರಬೇಕಾದ್ರೆ ಅವನನ್ನು ತಡೆದವರು ಯಾರು. ಡಾಕು ಜಾನ್ವರ್. ಸರಿಯಾದ ಉತ್ತರ ಡಾಕು. ಆ ಡಾಕುನ ಬಾಕ್ಸಲ್ಲಿ ಬರಿಬೇಕು. ಇದರಲ್ಲಿ ಸ್ವಲ್ಪ ಬದಲಾವಣೆಯಾಗಿದೆ. ಅಭ್ಯಾಸ್ 1.2 1.2 किसने कहा किससे कहा. सही उत्तर के सामने सही का निशान लगाइए. ಸರಿಯಾದ ಉತ್ತರದ ಮುಂದೆ ಹೀಗೆ ರೈಟ್ ಮಾರ್ಕನ್ನು ನಾವು ಹಾಕಬೇಕು. ಸರಿಯಾದ ಉತ್ತರದ ಮುಂದೆ ನಾವು ರೈಟ್ ಮಾರ್ಕನ್ನು ಹಾಕಬೇಕು. ಏಕ್ ತುಮಾರೆ ಪಾಸ್ ಜೋ ಕುಚ್ ಭಿ ಹೈ ವಹ ಸಬ್ ಮುझे दे दो. ನಿನ್ನ ಹತ್ರ ಏನೇನಿದೆಯೋ ಅದು ನನಗೆ ಕೊಟ್ಬಿಡು ಅಂತ ಹೇಳ್ತಾನೆ. ಯಾರು. ಕಿಸಾನ್ನೇ ಡಾಕು ಸೆ ಕಹ, ಡಾಕುನೇ ಕಿಸಾನ್ ಸೆ ಕಹ. 2 ಉತ್ತರಗಳು ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಕಿಸಾನ್ನೇ ಡಾಕು ಸೆ ಕಹ, ರೈತನು ಡಾಕುವಿಗೆ ಹೇಳಿದನು. ಎರಡನೇ ಪ್ರಶ್ನೆ ಮೈ ಯಹ ದಂಡ ಅಪ್ನಿ ಪತ್ನಿ ಕೋ ದೂಂಗಾ. ನಾನು ಈ ಕೋಲನ್ನು ನನ್ನ ಪತ್ನಿಗೆ ಕೊಡುತ್ತೇನೆ ಅಂತ ಹೇಳ್ತಾನೆ. ಡಾಕುನೇ ಕಿಸಾನ್ ಸೆ ಕಹ, ಕಿಸಾನ್ನೇ ಡಾಕು ಸೆ ಕಹ. ಇವೆರಡರಲ್ಲಿ ಸರಿಯಾದ ಉತ್ತರ ಕಿಸಾನ್ನೇ ಡಾಕು ಸೆ ಕಹ. ಅದರ ಮುಂದಿನ ಬಾಕ್ಸಲ್ಲಿ ಈ ರೀತಿ ರೈಟ್ ಮಾರ್ಕನ್ನು ಹಾಕಬೇಕು. ಮೌಖಿಕ ಪ್ರಶ್ನೆ. ಈ ಪ್ರಶ್ನೆಗಳನ್ನು ವಿದ್ಯಾರ್ಥಿಗಳಿಗೆ ಮೌಖಿಕವಾಗಿ ಓರಲ್ ಆಗಿ ಕೇಳಬೇಕು. ಇದನ್ನು ಬರೆಯುವಂಥ ಅವಶ್ಯಕತೆ ಏನಿಲ್ಲ. ಬೇಕಾದರೆ ಇದನ್ನು ಹೋಮ್ವರ್ಕಿಗೆ ಕೊಡ್ಬೋದು. ಮೌಖಿಕ ಪ್ರಶ್ನೆ 1 ಕಿಸಾನ್ ಕಹಾಂ ಸೆ ಲೌಟ್ ರಹಾ ಥಾ. ರೈತ ಎಲ್ಲಿಂದ ವಾಪಸ್ ಬರ್ತಾ ಇದ್ದ. ಉತ್ತರ ಕಿಸಾನ್ ಮೇಲೆ ಸೆ ಲೌಟ್ ರಹಾ ಥಾ. ರೈತ ಜಾತ್ರೆ ಉತ್ಸವದಿಂದ ವಾಪಸ್ ಬರ್ತಾ ಇದ್ದ. 2 ಡಾಕು ಕೆ ಹಾತ್ ಮೇ ಕ್ಯಾ ಥಾ. ಆ ಡಾಕುವಿನ ಕೈಯಲ್ಲಿ ಏನಿತ್ತು. ಡಾಕು ಕೆ ಹಾತ್ ಮೇ ಏಕ್ ಮೋಟಾ ಸಾ ಡಂಡಾ ಥಾ. ಡಾಕುವಿನ ಕೈಯಲ್ಲಿ ಒಂದು ದಪ್ಪನೆಯ ಕೋಲಿತ್ತು. ಡಾಕು ಕೆ ಹಾತ್ ಮೇ ಏಕ್ ಡಂಡಾ ಸಾ ಅಂತಲೂ ಬರಿಬೋದು. 3 ಕಿಸಾನ್ನೇ ಡಾಕು ಸೆ ಕ್ಯಾ ಮಾಂಗ. ರೈತನು ಡಾಕುವಿನ ಬಳಿ ಏನನ್ನು ಕೇಳ್ದ. ಆ ಕಳ್ಳನ ಹತ್ರ ಏನನ್ನು ಕೇಳ್ದ. ಉತ್ತರ ಕಿಸಾನ್ನೇ ಡಾಕು ಸೆ ದಂಡ ಮಾಂಗ. ರೈತನು ಡಾಕುವಿನ ಹತ್ರ ದಂಡ ಅಂದರೆ ಕೋಲನ್ನು ಕೇಳ್ದ. 4 ಕಿಸಾನ್ ದಂಡೆ ಸೆ ಕಿಸೆ ಮಾರ್ನೆ ಲಗ. ರೈತ ಕೋಲನ್ನು ತೆಗೆದುಕೊಂಡು ಯಾರನ್ನು ಹೊಡಿಲಿಕ್ಕೆ ಶುರು ಮಾಡ್ದ. ಕಿಸಾನ್ ದಂಡೆ ಸೆ ಡಾಕು ಕೋ ಮಾರ್ನೆ ಲಗ. ಆ ಕಳ್ಳನನ್ನು ಹೊಡಿಲಿಕ್ಕೆ ಶುರು ಮಾಡ್ದ. ಅಭ್ಯಾಸ್ 1.4 नीचे दिए गए चित्र में आपको क्या दिखाई दे रहा है बताइए. ಈ ಕೆಳಗೆ ಕಾಣಿಸಿದ ಚಿತ್ರದಲ್ಲಿ ನಿಮಗೇನು ಕಾಣಿಸ್ತಾ ಇದೆ ಹೇಳ್ರಿ ಅಂತ ತಿಳಿಸಿರಿ. ಚಿತ್ರ ನೋಡಿದರೆ ನಾವು ಹೇಳ್ಬೋದು ಅಲ್ಲಿ ಏನೇನು ಕಾಣಿಸ್ತಾ ಇದೆ ಅಂತ. नीचे दिए गए चित्र में किसान
डाकू और भैंस दिखाई दे रहे हैं. ಅಲ್ಲಿ ರೈತ ಮತ್ತು ಡಕಾಯಿತ ಅಂದರೆ ಕಳ್ಳ ಮತ್ತು ಎಮ್ಮೆ ಕಾಣಿಸ್ತಾ ಇದೆ. ಕಿಸಾನ್ और डाकू के बीच में बातचीत हो रही है. ಇಲ್ಲಿ ರೈತ ಮತ್ತು ಕಳ್ಳ ಇವರಿಬ್ಬರ ನಡುವೆ ಮಾತುಕತೆ ನಡೀತಾ ಇದೆ. डाकू के हाथ में डंडा है. डाकू किसान को डरा रहा है. ಇಲ್ಲಿ ಡಕಾಯಿತನ ಕೈಯಲ್ಲಿ ಕೋಲಿದೆ. ಆ ಕೋಲು ಇರೋದ್ರಿಂದ ಅವನು ರೈತನನ್ನು ಹೆದರಿಸ್ತಾ ಇದ್ದಾನೆ. ಈ ರೀತಿ ಉದಾಹರಣೆ ಮಾತ್ರ. ನಿಮಗೆ ಬೇಕಾದ ಹಾಗೆ ವಾಕ್ಯವನ್ನು ರಚನೆ ನೀವೇ ಮಾಡಬಹುದು. ನೆಕ್ಸ್ಟ್ ಪೇಜಿಗೆ ಹೋಗೋಣ. ಗತಿವಿಧಿ 2 ಆಕ್ಟಿವಿಟಿ 2 ಪದ್ಯ ಸುನನ ಅವ್ರ ಗಾನ. ಈ ಪದ್ಯವನ್ನು ನೀವು ಕೇಳಬೇಕು. ಕೇಳಿದ ನಂತರ ನೀವೇ ಹಾಡಬೇಕು. ಯೂಟ್ಯೂಬಿನಲ್ಲಿ ಯಾರೋ ಒಂದು ಈ ಪದ್ಯದ ವಿಡಿಯೋವನ್ನು ಮಾಡಿ ಹಾಕಿದ್ದಾರೆ. ಅದರ ಒಂದು ಲಿಂಕನ್ನು ನಾನು ಈ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೀವು ಅದನ್ನು ನೋಡಿ ಆ ಪದ್ಯವನ್ನು ಕಲ್ತ್ಕೋಬೋದು. ಆ ರಾಗದ ಧಾಟಿಯನ್ನು ನೀವು ಅನುಸರಿಸ್ಬೋದು. ಅದರಂತೆ ಹಾಡ್ಬೋದು. ನಾನೊಂದ್ಸರಿ ಅದನ್ನು ಓದ್ತೀನಿ. ಮೈ ಭಿ ನಾಮ್ ಕಮಾತಾ. रोज़ रोज़ सीमा की खबरें सुन सुन कर मन नन्हा मेरा मुस मुस्कर रह जाता. अगर न होता छोटा बच्चा तो लेकर बंदूक हाथ में मैं भी नाम कमाता. झटपट होकर बड़ा फौज में एक यही बस मन में आता. मैं भर्ती हो जाता. माँ कितनी खुश होती जब मैं एक बड़ा सा पुरस्कार भी राष्ट्रपति से पाता. ಇದು ಪದ್ಯ. ಇದಕ್ಕೆ ಸಂಬಂಧಪಟ್ಟಂತೆ ಅಭ್ಯಾಸ 1.5 आइए हम सब मिलकर मैं भी नाम कमाता इस गीत का गायन करें. ಬನ್ನಿ ನಾವೆಲ್ಲ ಸೇರಿಕೊಂಡು ಮೈ ಭಿ ನಾಮ್ ಕಮಾತಾ ಅನ್ನುವ ಪದ್ಯವನ್ನು ಹಾಡೋಣ ಅಂತಿದೆ. ನೀವು ಆ ವಿಡಿಯೋವನ್ನು ನೋಡ್ತಾ ಹಾಗೆ ಕೇಳ್ತಾ ಹಾಡೋದನ್ನು ಕಲಿಬಹುದು, ಪ್ರಾಕ್ಟೀಸ್ ಮಾಡ್ಬೋದು. अभ्यास 1.6 कविता के आधार पर निम्नलिखित प्रश्नों के उत्तर बताइए. ಕವಿತೆ ಆಧಾರದ ಮೇಲೆ ನಿಮ್ನಲಿಖಿತ ಪ್ರಶ್ನೆಗಳಿಗೆ ಉತ್ತರವನ್ನು ತಿಳಿಸಿರಿ ಅಂತಿದೆ. ಇಲ್ಲಿ ಬರೆಯಿರಿ ಅಂತಿಲ್ಲ. ಇದನ್ನು ನೀವು ಮೌಖಿಕವಾಗಿ ಹೇಳಿದರೆ ಸಾಕು. ಬಾಲಕ್ ರೋಜ್ ರೋಜ್ ಕೌನ್ಸಿ ಖಬರೆ ಸುನ್ತಾ ಹೈ. ಒಂದನೇ ಪ್ರಶ್ನೆ ಇದು. ಬಾಲಕನು ಪ್ರತಿದಿನ ಯಾವ ಸುದ್ದಿಗಳನ್ನು ಕೇಳ್ತಾ ಇರ್ತಾನೆ? ಉತ್ತರ ಬಾಲಕ್ ರೋಜ್ ಸೀಮಾ ಕಿ ಖಬರೆ ಸುನ್ತಾ ಹೈ. ಬಾಲಕ ಪ್ರತಿನಿತ್ಯ ಗಡಿಯ ಸುದ್ದಿಗಳನ್ನು ಕೇಳ್ತಾನೆ. 2 ಬಾಲಕ್ ಕಿಸಸೆ ಪುರಸ್ಕಾರ ಪಾನಾ ಚಾಹತಾ ಹೈ. ಈ ಬಾಲಕ ಯಾರಿಂದ ಪುರಸ್ಕಾರವನ್ನು ಪಡೆಯಲಿಕ್ಕೆ ಇಚ್ಛೆ ಪಡ್ತಾ ಇದ್ದಾನೆ? ಉತ್ತರ ಬಾಲಕ್ ರಾಷ್ಟ್ರಪತಿ से पुरस्कार पाना चाहता है. ಅಲ್ಲಿ से ಬಿಟ್ಟು ಹೋಗಿದೆ. बालक राष्ट्रपति से पुरस्कार पाना चाहता है. नेक्स्ट 3 तुम बड़े होकर क्या बनना चाहते हो. ನೀನು ದೊಡ್ಡವನಾದ ಮೇಲೆ ಏನಾಗಲಿಕ್ಕೆ ಇಷ್ಟಪಡ್ತೀಯ? ಇಲ್ಲಿ ಬಾಲಕ್ ಕ್ಯಾ ಬನ್ನ ಚಾಹತಾ ಹೈ ಅಂತ ಕೇಳಿಲ್ಲ, ನೀನು ಅಂತ ಕೇಳೋದ್ರಿಂದ ನಿಮ್ಮದೇ ಆದ ಒಂದು ವಾಕ್ಯವನ್ನು ಇಲ್ಲಿ ಬರಿಬೋದು. ಮೈ ಬಡಾ ಹೋಕರ್ ಶಿಕ್ಷಕ್ ಬನ್ನನಾ ಚಾಹತಾ ಹೂँ. ಉದಾಹರಣೆಗೆ, ನಾನು ದೊಡ್ಡವನಾದ ಮೇಲೆ ಶಿಕ್ಷಕನಾಗಲು ಬಯಸುತ್ತೇನೆ. ನೀವೇನೇನಾಗಬೇಕು ಅಂತ ಇಷ್ಟಪಡ್ತೀರೋ ಅದನ್ನೆಲ್ಲ ನೀವು ಬರಿಬೋದು. ಮೈ ಬಡಾ ಹೋಕರ್ ಇಂಜಿನಿಯರ್ ಬನ್ನಾ ಚಾಹತಾ ಹೂँ, ಡಾಕ್ಟರ್ ಬನ್ನಾ ಚಾಹತಾ ಹೂँ, ವಕೀಲ್ ಬನ್ನಾ ಚಾಹತಾ ಹೂँ, ಪೈಲಟ್ ಬನ್ನಾ ಚಾಹತಾ ಹೂँ. ಆ ರೀತಿ ನಿಮ್ಮದೇ ಸ್ವಂತ ಶಬ್ದಗಳನ್ನು ಬಳಸಿ ಬರೀರಿ. 4 ಬಾಲಕ್ ಅಪ್ನಾ ನಾಮ್ ಕೈಸೆ ಕಮಾನಾ ಚಾಹತಾ ಹೈ. ಬಾಲಕನು ತನ್ನ ಹೆಸರನ್ನು ಯಾವ ರೀತಿ ಗಳಿಸ್ಕೋಬೇಕು ಅಂತ ಇಷ್ಟಪಡ್ತಾನೆ? ಅಂದರೆ ಬಾಲಕ ಯಾವ ರೀತಿ ಕೀರ್ತಿಯನ್ನು ಗಳಿಸಬೇಕು ಅಂತ ಇಷ್ಟಪಡ್ತಾನೆ ಅಂತ ಇಲ್ಲರ್ಥ. ನಾಮ್ ಕಮಾನ ಅಂದರೆ ಇಲ್ಲಿ ಫೇಮಸ್ ಆಗೋದು, ಪ್ರಸಿದ್ಧನಾಗಬೇಕು ಅಂತ ಇಷ್ಟಪಡ್ತಾನೆ. ಬಾಲಕ್ ಬಂದೂಕ್ ಲೇಕರ್ ಸಿಪಾಹಿ ಬನ್ಕರ್ ನಾಮ್ ಕಮಾನ ಚಾಹತಾ ಹೈ. ಈ ಪದ್ಯದಲ್ಲಿ ಬಾಲಕ ಬಂದೂಕನ್ನು ಹಿಡಿದು ಒಬ್ಬ ಸಿಪಾಹಿ ಅಂದರೆ ಸೈನಿಕನಾಗಿ ಹೆಸರನ್ನು ಗಳಿಸಬೇಕು ಅಂತ ಇಲ್ಲಿ ಇಷ್ಟಪಡ್ತಾ ಇದ್ದಾನೆ. अभ्यास 1.7 अभ्यास 1.7 तालिका में दिए गए अन्य वचन शब्दों का स्पष्ट उच्चारण कीजिए. ಈ ಪಟ್ಟಿಯಲ್ಲಿ ಈ ಟೇಬಲ್ನಲ್ಲಿ ಕೊಟ್ಟಿರತಕ್ಕಂಥ
ಅನ್ಯವಚನ ಅಂದರೆ ಏಕವಚನದ ಬಹುವಚನಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಅದನ್ನು ಸ್ಪಷ್ಟವಾಗಿ ಉಚ್ಚಾರಣೆ ಮಾಡೋದನ್ನು ನೀವು ಕಲಿಬೇಕು. ಹೋದ್ಸರಿ ವಿಡಿಯೋದಲ್ಲಿನ ಹಾಳೆಗಳಲ್ಲಿ ಅದನ್ನು ಬರೀರಿ ಅಂತ ಕೊಟ್ಟಿದ್ರು, ಇಲ್ಲಿ ಸ್ಪಷ್ಟ ಉಚ್ಚಾರಣೆ ಕೀಜಿಯೆ ಅಂತ ಕೊಟ್ಟಿದ್ದಾರೆ. ಖಬರ್ ಅಂದರೆ ಸುದ್ದಿ, ಖಬರೇ ಸುದ್ದಿಗಳು. ಪುರಸ್ಕಾರ, ಪುರಸ್ಕಾರ ಪುರಸ್ಕಾರ ಅನ್ನೋದು ಏಕವಚನ ಮತ್ತು ಬಹುವಚನ ಎರಡರಲ್ಲೂ ಒಂದೇ ರೀತಿಯಾಗಿರುತ್ತೆ. ಬಾತ್, ಬಾತೆ ಮಾತು, ಮಾತುಗಳು. ಸೇವಾ, ಸೇವಾಯೇ ಸೇವೆ, ಸೇವೆಗಳು. ಮುಂದಿನ ಕಾಲಂ ಬಂದರೆ ಕವಿತಾ, ಕವಿತಾಯೇ. ಕಿತಾಬ್, ಕಿತಾಬೆ. बच्चा, बच्चे. कक्षा, कक्षाएं. एक्टिविटी 3 गतिविधि 3 कहानी पढ़ना और समझना. ಕಥೆಯನ್ನು ಓದಿ ತಿಳಿದುಕೊಳ್ಳುವುದು. 8ನೇ ತರಗತಿಯ ಪದ್ಯದ ಆಧಾರದ ಮೇಲೆ ನಾನೇ ಈ ಕಥೆಯನ್ನು ಸರಳವಾಗಿ ಇಲ್ಲಿ ಬರೆದು ಕೊಟ್ಟಿದ್ದೇನೆ. ಏಕ್ ಬಾರ್ ಏಕ್ ಬಿಲ್ಲಿ ಕೋ ಕहीं ಏಕ್ ರೋಟಿ ಮಿಲ್ ಗಯಿ. ಒಂದು ಸಾರಿ ಒಂದು ಬೆಕ್ಕಿಗೆ ಎಲ್ಲಿಂದಲೋ ಒಂದು ರೊಟ್ಟಿ ಸಿಕ್ತು. ಉಸ್ ರೋಟಿ ಕೋ ಉಠಾಕರ್ ವಹ ಖಾನೆ ಕೆ ಲಿಯೆ ಜಾ ಹಿ ರಹಿ ಥಿ ಕಿ ಏಕ್ ದೂಸರಿ ಬಿಲ್ಲಿ ಉಸ್ಕೆ ಸಾಮ್ನೆ ಆ ಗಯಿ. ಆ ರೊಟ್ಟಿಯನ್ನು ತೆಗೆದುಕೊಂಡು ಇದು ತಿನ್ಲಿಕ್ಕೆ ಹೋಗ್ತಾ ಇತ್ತು. ಅಷ್ಟರಲ್ಲಿ ಇನ್ನೊಂದು ಬೆಕ್ಕು ಅದರ ಎದುರಿಗೆ ಬಂದುಬಿಡ್ತು. ದೂಸರಿ ಬಿಲ್ಲಿನೇ ಕಹ ಯಹ ರೋಟಿ ಮೇರಿ ಹೈ ತುಮ್ ಇಸ್ಕೋ ಉಠಾಕರ್ ಲಾಯಿ ಹೋ. ಎರಡನೇ ಬೆಕ್ಕು ಹೇಳ್ತು, ಇದು ನನ್ನ ರೊಟ್ಟಿ, ನೀನು ಅದನ್ನು ಎತ್ಕೊಂಡ್ಬಂದಿದೀಯಾ. ಮೇರಿ ರೋಟಿ ಮುझे दे दो, ನನ್ನ ರೊಟ್ಟಿನ ನನಗೆ ಕೊಟ್ಬಿಡು. ಇಸಿ ಬಾತ್ ಪರ್ ದೋನೋ ಬಿಲ್ಲಿಯೋ ಮೇ ಝಗಡಾ ಶುರು ಹೋ ಗಯಾ. ಇದೇ ಮಾತಿನ ಮೇಲೆ ಎರಡು ಬೆಕ್ಕುಗಳಿಗೂ ಜಗಳ ಶುರು ಆಗ್ಬಿಡ್ತು. ಜಗಳ ಖತಮ್ ಹೋನೆ ಕಾ ನಾಮ್ ನಹಿ ಲೇ ರಹಾ ಥಾ. ಆ ಜಗಳ ಮುಗಿಯೋ ಲಕ್ಷಣನೇ ಕಾಣ್ತಾ ಇರಲಿಲ್ಲ. ಎರಡನೇ ಪ್ಯಾರಾಗ್ರಾಫ್. ಏಕ್ ಬಂದರ್ ದೋನೋ ಬಿಲ್ಲಿಯೋಂಕೆ ಝಗಡೆಕೋ ದೇಖ್ ರಹಾ ಥಾ. ಅಲ್ಲೇ ಒಂದು ಕೋತಿ ಇತ್ತು, ಅದು ಎರಡು ಬೆಕ್ಕುಗಳ ಜಗಳವನ್ನು ನೋಡ್ತಾ ಇತ್ತು. ಅದು ಎರಡೂ ಬೆಕ್ಕುಗಳ ಜಗಳವನ್ನು ನೋಡ್ತಾ ಇತ್ತು. ಉಸ್ನೆ ತುರಂತ್ ಜಾಕರ್ ಏಕ್ ತರಾಜು ಲಾಯ. ಅದು ತಕ್ಷಣ ಹೋಗಿ ಒಂದು ತಕಡಿನ ತೊಗೊಂಬಂತು. ಉಸ್ನೆ ಕಹ ದೇಖೋ ಜಗಳ ಕರ್ನಾ ಠೀಕ್ ನಹಿ ಹೈ. ಅದು ಹೇಳ್ತು, ನೋಡ್ರಪ್ಪ ಜಗಳ ಆಡೋದು ಒಳ್ಳೇದಲ್ಲ. ಬಾಂಟ್ಕೆ ಖಾನಾ ಅಚ್ಚಿ ಬಾತ್ ಹೈ, ಹಂಚ್ಕೊಂಡು ತಿನ್ನಬೇಕು. ಬಂದರ್ನೆ ರೋಟಿ ಕೆ ದೋ ಟುಕಡೆ ಕರ್ಕೆ ದೋನೋ ಪಲ್ಡೋಂ ಪರ್ ಡಾಲ್ ದಿಯಾ. ಆ ಕೋತಿ ಏನು ಮಾಡ್ತು, ಆ ರೊಟ್ಟಿಯನ್ನು ಎರಡು ತುಂಡು ಮಾಡಿ ಎರಡೂ ತಟ್ಟೆಗಳ ಮೇಲೆ ಹಾಕ್ತು. ಆ ತಕ್ಕಡಿಯ ಎರಡು ತಟ್ಟೆಗಳ ಮೇಲೆ ಒಂದೊಂದನ್ನು ಇಡ್ತು. ತೌಲ್ತೆ ಸಮಯ ಜೋ ಪಲ್ಡಾ ಉಸೆ ಭಾರಿ ದಿಕ್ತಾ ಥಾ ಉಸ್ ರೋಟಿ ಕೆ ಟುಕಡೆ ಕೋ ವಹ ಖಾತಾ ಥಾ. ಅದು ತೂಕ ಮಾಡಬೇಕಾದ್ರೆ ಯಾವ ತಟ್ಟೆಯ ರೊಟ್ಟಿ ಹೆಚ್ಚಿಗೆ ಕಂಡು ಬರ್ತಾ ಇತ್ತು ಅದನ್ನು ತಿಂತಾ ಹೋಗ್ತಾ ಇತ್ತು. ಇಸ್ ತರಹ ಬಂದರ್ನೆ ಸಾರಿ ರೋಟಿ ಖಾ ಗಯಾ. ಈ ರೀತಿ ಆ ಕೋತಿ ಎಲ್ಲ ರೊಟ್ಟಿನ ತಾನೇ ತಿಂದುಬಿಡ್ತು. ಬಿಲ್ಲಿಯೋಂಕು ಅಂತ್ ಮೇ ಕುಚ್ ನಹಿ ಮಿಲಾ. ಬೆಕ್ಕುಗಳಿಗೆ ಕಟ್ಟ ಕಡೆಗೆ ಏನು ಸಿಗಲಿಲ್ಲ. ಉನ್ ದೋನೋ ಬಿಲ್ಲಿಯೋಂಕೆ ಝಗಡೆ ಕಾ ಲಾಭ ಬಂದರ್ ಕೋ ಮಿಲಾ. ಎರಡೂ ಬೆಕ್ಕುಗಳ ಜಗಳದ ಲಾಭ ಕೋತಿಗೆ ಸಿಕ್ತು. ಅವೆರಡೂ ಬೆಕ್ಕುಗಳೇ ತಾವೇ ಬಗೆಹರಿಸ್ಕೊಂಡಿದ್ರೆ ರೊಟ್ಟಿ ಸಿಗ್ತಾ ಇತ್ತು ಅವಕ್ಕೆ. ಆದರೆ ಈ ರೀತಿ ಆಯಿತು. ಅದರ ಮೇಲೆ अभ्यास 1.8 1.8 ನಿಮ್ನಲಿಖಿತ ಪ್ರಶ್ನೆಗೆ ಉತ್ತರ ಬತಾಯಿಯೇ. ಇದರ ಉತ್ತರಗಳನ್ನು ತಿಳಿಸಿ. ನಿಮ್ನಲಿಖಿತ ಪ್ರಶ್ನೆಗಳ ಉತ್ತರಗಳನ್ನು ತಿಳಿಸಿ. ಏಕ್ ದೋನೋ ಬಿಲ್ಲಿಯೋ ಕೆ ಬೀಚ್ ಝಗಡೆ ಕಾ ಕಾರಣ ಕ್ಯಾ ಥಾ. ಎರಡು ಬೆಕ್ಕುಗಳ ಮಧ್ಯೆ ಜಗಳದ ಕಾರಣ ಏನು? ಉತ್ತರ ರೋಟಿ ಕೋ ಲೇಕರ್ ದೋನೋ ಬಿಲ್ಲಿಯೋ ಮೇ ಝಗಡಾ ಹೋ ರಹಾ ಥಾ. ರೊಟ್ಟಿಗಾಗಿ ಎರಡೂ ಬೆಕ್ಕುಗಳಲ್ಲಿ ಜಗಳ ನಡೀತಾ ಇತ್ತು. ದೋ ಬಿಲ್ಲಿಯೋ ಕೆ ಝಗಡೆ ಕೋ ಕಿಸ್ನೆ ದೇಖಾ. ಆ ಬೆಕ್ಕುಗಳ ಜಗಳವನ್ನು ಯಾರು ನೋಡಿದ್ರು? ಉತ್ತರ ಬಿಲ್ಲಿಯೋ ಕೆ ಝಗಡೆ ಕೋ ಬಂದರ್ನೆ ದೇಖಾ. ಆ ಬೆಕ್ಕುಗಳ ಜಗಳವನ್ನು ಒಂದು ಕೋತಿ ನೋಡ್ತು. ಬಂದರ್ನೆ ರೋಟಿ ಕೆ ಟುಕಡೆ ಕರ್ಕೆ ಕಿಸ್ ಪರ್ ರಖಾ. ಆ ಕೋತಿ ರೊಟ್ಟಿಯನ್ನು ತುಂಡು ಮಾಡಿ ಯಾವುದರ ಮೇಲೆ ಇಡ್ತು? ಬಂದರ್ನೆ ರೋಟಿ ಕೆ ಟುಕಡೆ ಕರ್ಕೆ ತರಾಜು ಕೆ ಪಲ್ಡೆ ಪರ್ ರಖಾ. ಅದು ರೊಟ್ಟಿಯನ್ನು ತುಂಡು ಮಾಡಿ ತಕ್ಕಡಿಯ ತಟ್ಟೆ ಮೇಲೆ ಇಡ್ತು. अभ्यास 1.9 बताइए इन चित्रों में आपको क्या क्या दिखाई दे रहा है. इन चित्रों को देखकर कहानी बताइए. ಈ ಚಿತ್ರಗಳಲ್ಲಿ ಏನೇನು ಕಾಣಿಸ್ತಾ ಇದೆ ಅಥವಾ ಈ ಚಿತ್ರಗಳನ್ನು ನೋಡಿ ಕಥೆಯನ್ನು ಹೇಳ್ರಿ ಅಂತ ಅಲ್ಲಿ ಕೇಳಿದ್ದಾರೆ. ಮೂರು ಚಿತ್ರಗಳನ್ನು ನೋಡಿಬಿಟ್ಟು ನಾವು ಈ ರೀತಿ ಹೇಳ್ಬೋದು. ಪಹಲೆ ಚಿತ್ರ ಮೇ ಬಿಲ್ಲಿಯಾं ರೋಟಿ ಕೋ ಲೇಕರ್ ಝಗಡಾ ಕರ್ ರಹೆ ಹೈ. ಮೊದಲನೇ ಚಿತ್ರದಲ್ಲಿ ಬೆಕ್ಕುಗಳು
ರೊಟ್ಟಿಯನ್ನು ತೆಗೆದುಕೊಂಡು ಜಗಳ ಆಡ್ತಾ ಇದ್ದಾವೆ. दूसरे चित्र में एक बंदर तराजू लेकर आया है. ಎರಡನೇ ಚಿತ್ರದಲ್ಲಿ ಕೋತಿ ತಕ್ಕಡಿ ತಗೊಂಡು ಬಂದಿದೆ. वह रोटी के टुकड़े तराजू में डालकर तौल रहा है. ಅದು ರೊಟ್ಟಿಯ ತುಂಡುಗಳನ್ನು ತಕ್ಕಡಿಯ ತಟ್ಟೆ ಮೇಲೆ ಹಾಕಿ ಅಂದರೆ ತಕ್ಕಡಿಯಲ್ಲಿ ಹಾಕಿ ತೂಕ ಮಾಡ್ತಾ ಇದೆ. जिस पलड़े में रोटी अधिक दिखे उसे खाता जा रहा है. ಯಾವ ತಟ್ಟೆಯಲ್ಲಿ ಹೆಚ್ಚಿಗೆ ರೊಟ್ಟಿ ಕಾಣುತ್ತೋ ಅದನ್ನು ತಿಂತಾ ಇದೆ ಅದು. तीसरे चित्र में अंत में बची हुई रोटी को भी बंदर अपनी मजदूरी कहकर खा रहा है. ಮೂರನೇ ಚಿತ್ರದಲ್ಲಿ ತಟ್ಟೆಯ ಕಡೆಯಲ್ಲಿ ಉಳಿದಿರ್ತಕ್ಕಂಥ ರೊಟ್ಟಿನೂ ಸಹ ಅದು ತನ್ನ ಕೂಲಿ, ಅದಕ್ಕೆ ಇಷ್ಟೊತ್ತು ಕೋತಿ ನ್ಯಾಯ ಮಾಡ್ತಲ್ಲ ಅದಕ್ಕೆ ಕೂಲಿಯಾಗಿ ಅದು ತಿಂದುಬಿಡುತ್ತೆ. अभ्यास 1.10 बंदर बांट कहानी से आपको क्या सीख मिलती है. मौखिक. ಇದು ಮೌಖಿಕ ಪ್ರಶ್ನೆ. ಇದರಿಂದ ಏನನ್ನು ನಾವು ಕಲಿಬಹುದು ಈ ಕಥೆಯಿಂದ ಅಂತ ಅಲ್ಲಿ ಕೇಳಿದ್ದಾರೆ. उत्तर बंदर बांट कहानी से हम सीख सकते हैं कि झगड़ा नहीं करना चाहिए. ಇದರಿಂದ ನಮಗೆ ಗೊತ್ತಾಗೋದು ಏನಪ್ಪ ಅಂದರೆ ಜಗಳ ಆಡಬಾರ್ದು ಯಾವಾಗಲೂ. कभी कभी हमारे झगड़े का लाभ किसी और को मिलता है. ಒಮ್ಮೊಮ್ಮೆ ಏನಾಗುತ್ತೆ ಅಂದರೆ ಇಬ್ಬರ ಜಗಳದ ಲಾಭ ಇನ್ನೊಬ್ಬರಿಗೆ ಯಾರಿಗೋ ಸಿಗುತ್ತೆ. ಹಮೇಶಾ ಮಿಲ್ಜುಲ್ ಕರ್ ರಹನಾ ಚಾಹಿಯೆ. ಯಾವಾಗಲೂ ಒಟ್ಟಾಗಿ ಇರಬೇಕು, ಸ್ನೇಹದಿಂದ ಇರಬೇಕು, ಒಟ್ಟುಗೂಡಿ ಬಾಳಬೇಕು. ಆಪಸ್ ಮೇ ಮಿಲ್ಜುಲ್ ಕರ್ ಸಮಸ್ಯಾओं का हल कर लेना चाहिए. ಪರಸ್ಪರ ಒಗ್ಗೂಡಿ ಸಮಸ್ಯೆಗಳನ್ನು ಬಗೆಹರಿಸಬೇಕು. ಗತಿವಿಧಿ 4 ಸುನನಾ ಸಮझना और बोलना. ಆಕ್ಟಿವಿಟಿ 4 ಕೇಳುವುದು, ತಿಳಿದುಕೊಳ್ಳುವುದು ಮತ್ತು ಹೇಳುವುದು. अभ्यास 1.11 1.11 ಅದು. आइए हम सब मिलकर इस महान व्यक्तियों के बारे में चर्चा करें. ಅಲ್ಲಿ 2 ಮಹಾನ್ ವ್ಯಕ್ತಿಗಳ ಬಗ್ಗೆ ಕೊಟ್ಟಿದ್ದಾನೆ, ಅದನ್ನು ಚರ್ಚೆ ಮಾಡಬೇಕು ಅವ್ರ ಬಗ್ಗೆ. सूचना 8वीं कक्षा का पाठ महात्मा गांधी पर आधारित. 8ನೇ ತರಗತಿಯ ಪಾಠ ಮಹಾತ್ಮ ಗಾಂಧಿ ಮೇಲೆ ಇದೆ ಆಧಾರಿತವಾಗಿದೆ. ಮಹಾತ್ಮ ಗಾಂಧಿ, 2ನೇದು ಸತ್ಯ ಹರಿಶ್ಚಂದ್ರ. ಮಹಾತ್ಮ ಗಾಂಧಿ ಬಗ್ಗೆ ನೀವೇ ಚರ್ಚೆ ಮಾಡಬೇಕು. ಇಲ್ಲಿ ಕೆಲವು ಅಂಶಗಳನ್ನ ಇಲ್ಲಿ ಕೊಟ್ಟಿದ್ದೀನಿ ಅಷ್ಟೇ. महात्मा गांधी जी भारत के महान नायक थे. वे सत्याग्रह और अहिंसा के प्रबल प्रतिपादक थे. उनका जन्म 2 अक्टूबर 1869 को गुजरात के पोरबंदर में हुआ. गांधी जी ने इंग्लैंड में कानून का अध्ययन किया. बाद में वकालत करने के लिए वे दक्षिण अफ्रीका गए. वहाँ भारतीय मजदूरों पर हो रहे अत्याचार के खिलाफ उन्होंने संघर्ष किया. भारत लौटने पर उन्होंने आज़ादी के संघर्ष का बागडोर संभाला. उनके संघर्षों के फलस्वरूप भारत 1947 में आज़ाद हुआ. गांधी जी को भारतीय राष्ट्रपिता कहकर बुलाते हैं. ಇನ್ನೊಂದು सत्य हरिश्चंद्र. ऐसा भारतवासी कोई नहीं है जो सत्य हरिश्चंद्र का नाम नहीं जानता. वे सूर्यवंश के राजा थे. उनकी सत्यनिष्ठा लोक विख्यात है. सत्य का पालन करने के लिए उन्होंने अपने राजपद को भी त्याग दिया था. उनको एक सामान्य व्यक्ति की तरह जंगलों में भटकना पड़ा और अपने पत्नी और पुत्र को खोना पड़ा. अनेक कठिनाइयों के बाद भी उन्होंने अपनी सत्यनिष्ठा को नहीं त्यागा. ऋषि विश्वामित्र ने अनेक प्रकार से हरिश्चंद्र की परीक्षा ली, लेकिन उन्होंने अत्यंत दृढ़ता से कठिनाइयों का सामना करके अपनी सत्यनिष्ठा को स्थापित किया. ಇಲ್ಲಿ ಕೆಲವು ಪಾಯಿಂಟ್ಗಳನ್ನ ನಾನು ಕೊಟ್ಟಿರೋದಷ್ಟೇ, ಅದು ನೀವೇ ಚರ್ಚೆ ನಿಮಗೆ ಬೇಕಾದಂಗೆ ಮಾಡ್ಬೋದು. मूल्यांकन गतिविधि 1. मूल्यांकन गतिविधि 1 प्रार्थना गीत का गायन अंतिದೆ. आइए हम सब मिलकर प्रार्थना गीत का गायन करें. ಈ ಪ್ರಾರ್ಥನಾ ಗೀತೆಗೆ ಸಂಬಂಧಪಟ್ಟಂತೆ ಯೂಟ್ಯೂಬಲ್ಲಿ ಸಾಕಷ್ಟು ಹಾಡುಗಳು ಸಿಗ್ತವೆ. ಇದು ತುಂಬ ಪ್ರಸಿದ್ಧವಾದ ಪ್ರಾರ್ಥನಾ ಗೀತೆ. ಅದರ ಕೆಲವು ಲಿಂಕ್ಗಳನ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೀವು ಅದನ್ನು ಪ್ರಾರ್ಥನೆಯಾಗಿ ಈ ಹಾಡನ್ನು ಹಾಡಬಹುದು.
ಒಂದ್ಸರಿ ನಾನು ಇದನ್ನು ಓದ್ತೀನಿ. ಪ್ರಾರ್ಥನಾ. इतनी शक्ति हमें देना दाता, मन का विश्वास कमज़ोर होना, हम चले नेक रास्ते पे, हमसे भूल कर भी कोई भूल हो ना. दूर हो अज्ञान के अंधेरे, तू हमें ज्ञान की रोशनी दे. हर बुराई से बचते रहे हम, जितनी भी दे भली जिंदगी दे. हर बुराई से बच के रहे हम, जितनी भी दे भली जिंदगी दे. बैर होना किसी का किसी से, भावना मन में बदले की हो ना. हम न सोचें हमें क्या मिला है, हम ये सोचें किया क्या है अर्पण. फूल खुशियों के बांटे सभी को, सबका जीवन भी बन जाए मधुबन. अपनी करुणा का जल तू बहा के, कर दे पावन हर एक मन का कोना. ಆಡಿಯೋ के माध्यम से या स्वयं गाकर प्रार्थना गीत सुनाए. ನೀವು ಯಾವುದಾದ್ರೂ ಒಂದು ಆಡಿಯೋವನ್ನು ಮಕ್ಕಳಿಗೆ ಕೇಳಿಸ್ಬೋದು ಅಥವಾ ತೋರಿಸ್ಬೋದು. और छात्रों को सस्वर गाने के लिए कहें. ಆಮೇಲೆ ವಿದ್ಯಾರ್ಥಿಗಳಿಗೂ ಸಹ ಹಾಡಲಿಕ್ಕೆ ಹೇಳಬೇಕು.